ಅಂದರೆ ಅವು ಆಗುವುದೆಂದು ಬಲ್ಲೆನು. ಪಾಪಿ ಯಾರು? ಮನುಷ್ಯರೇ. ಪಾಪಿ ಯಾರು? ಮನುಷ್ಯರೇ. ದೇವರಿಗೆ ಎದುರಿ ದೇವರ ಮುಂದೆ ಹೋದರೆ ಅವನಿಗೆ ಪಾಪವು ಏನು ಮಾಡ್ತಾರೆ? ದೇವರು ಕ್ಷಮಿಸ್ತಾರೆ. ಆದರೆ ಅದ್ರ ಕೆಳಗಡೆ ಏನಿರೋದು? ದುಷ್ಟನಿಗೆ ಮೇಲಾಗದು. ದುಷ್ಟನೇ ಯಾರು? ಪಾಪಿಯೂ ಒಬ್ಬ. ದುಷ್ಟ ಯಾರು ಇವಾಗ? ದೇವರನ್ನು ಆರಾಧನೆ ಮಾಡದೇ ಇದ್ದವರು ದುಷ್ಟರು. ಅವನು ಎಷ್ಟು ದೊಡ್ಡ ಪಾಪಿಯಾಗಿದ್ದರೂ ದೇವರ ಬಳಿಗೆ ಬಂದರೆ ಅವನಿಗೆ ಪಾಪದಿಂದ ಬಿಡುತ್ತದೆ. ಆದರೆ ದೇವರನ್ನು ಆರಾಧನೆ ಮಾಡದೇ ಇರುವವನು ದುಷ್ಟನಾಗಿಯೇ ಬಾಳುತ್ತಾನೆ. ಅರ್ಥ ಆಗ್ತಿದೆ ಅಲ್ವಾ? ದೇವರನ್ನು ಆರಾಧನೆ ಮಾಡದೇ ಇರುವವರು ಯಾರಾಗಿರ್ತಾರೆ? ದುಷ್ಟರಾಗಿ ಇರ್ತಾರೆ. ಇದರಲ್ಲಿ ನೀವೇನನ್ನುವುದು ನೀವೇ ತಿಳ್ಕೊಬೇಕು. ದುಷ್ಟರಾಗಿರ್ತೀರಾ, ಪಾಪಿಯಾದರೂ ದೇವರು ಕ್ಷಮಿಸ್ಬಿಡ್ತಾರೆ ದೇವರನ್ನು. ಆದರೆ ನನಗೆ ತುಂಬ ಬುದ್ಧಿ ಇದೆ, ನಾನು ಥರನೇ ಬಾಳೋದು ಅನ್ನೋ ದುಷ್ಟತನದಿಂದ ಇದ್ದರೆ ದೇವರು ಏನು ಮಾಡ್ತಾರೆ? ಅವನು ದೇವ್ರು ತುಂಬ ದಿನ ಆದರೆ ತಿಕ್ಕೊಂತಾರ ಅಂತ ತುಂಬ ದಿನ ದೇವ್ರು ಬಿಟ್ಟಿರ್ತಾರೆ. ಆದರೆ ಹಂಗೂ ತಿಕ್ಕೊಂಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಮನುಷ್ಯನಿಗೆ ತುಂಬ ಟೈಮ್ ಕೊಡ್ತಾರೆ ತಿಳ್ಕೊಳ್ಳಿ ಅಂತ. ಅದ ಎಲ್ಲದಕ್ಕೂ ಒಂದು ಪಾಯಿಂಟ್ ಇದೆ, ಅದರೊಳಗಡೆ ತಿಳ್ಕೊಬೇಕು. ಇಲ್ಲ ನಾನು ಆವಾಗಲೂ ತಿಳ್ಕೊಳ್ಳಲ್ಲ ಅಂದಾಗ ದೇವರು ಹೊಣೆಯಾಗುವುದಿಲ್ಲ, ಮನುಷ್ಯನೇ ಹೊಣೆಯಾಗ್ತಾರೆ. ಪಾಪದಿಂದ ಇರುವವನಿಗೆ ದೇವರು ಬಳಿಗೆ ಬಂದ್ರೇ ಬಿಡುಗಡೆ ಉಂಟಾಗುತ್ತೆ. ಅದು ದುಷ್ಟನಿಗೆ ಆಗಲ್ಲ. ಯಾಕಂದರೆ ದುಷ್ಟನು ದೇವರನ್ನು ಏನು ಮಾಡೋದಿಲ್ಲ, ಆರಾಧನೆ ಮಾಡುವುದಿಲ್ಲ, ದೇವರನ್ನು ಅಂಗೀಕರಿಸಿಕೊಳ್ಳುವುದಿಲ್ಲ. ಅಂಗೀಕರಿಸಿಕೊಳ್ಳಲು ಎಲ್ಲರೂ ದುಷ್ಟರೇ. ದೇವರನ್ನು ಆರಾಧನೆ ಮಾಡದಿದ್ದವರು ಎಲ್ಲರೂ ದುಷ್ಟರೇ. ನಾವು ಚರ್ಚೆಗೆ ಹೋಗ್ತಾ ಇದ್ದೀವಿ ಅನ್ನೋದು ದೊಡ್ಡ ವಿಷಯ, ಆದರೆ ದೇವರನ್ನು ಆರಾಧನೆ ಮಾಡುತ್ತಿದ್ದೀವಿ ಅನ್ನೋದೇ ದೊಡ್ಡ ವಿಷಯ. ನೀವು ಚರ್ಚೆಗೆ ಹೋದ್ರೆ ಏನೋ ದುಷ್ಟನೇ, ದೇವರನ್ನು ಆರಾಧನೆ ಮಾಡಿದ್ದಾನೆ. ಪಾಸ್ಟ್ರಿಗೆ ಬೈತಾರೆ ಇರೋದ್ರ ಮುಖಾಂತರ ಎಲ್ಲ ಮುಗ್ದೋಗಿಲ್ಲ. ಪಾಸ್ಟರ್ ಕೇಳ್ಕೊಂಡಿದ್ದೀರ ಕೈಗಾಡಿ ಮುಗ್ದವ? ಹೌದಾ? ಪಾಸ್ಟರ್ ಚರ್ಚೆ ಬರ್ಕೊಂಡು ಕೈಗಾಡಿ ಹೇಳೋದ, ಬುದ್ಧಿ ಮಾತು ಹೇಳೋದ? ಬುದ್ಧಿ ಮಾತು ಹೇಳಿದ್ರೆ ನೆಕ್ಸ್ಟ್ ಬರಲ್ಲ. ಪಾಸ್ಟರ್ ಬುದ್ಧಿ ಮಾತು ಹೇಳಿದ್ರೆ ನೆಕ್ಸ್ಟ್ ವೀಕ್ ಬರಲ್ಲ ಅಂದ್ರೆ ಪಾಸ್ಟರ್ ಮತ್ತೆ ಆ ಥರ ಇರುತ್ತೆ. ಆದರೆ ದೇವರು ಮನುಷ್ಯನನ್ನು ಯಾವ ರೀತಿಯಲ್ಲಿ ಅಳತೆ ಮಾಡ್ತಾರೆ ಅಂದರೆ, ಪಾಪಿಯಾಗಿದ್ದರೂ ದೇವರ ಬಳಿಗೆ ಕ್ಷಮಿಸ್ಬಿಡ್ತೀನಿ, ಆದರೆ ನೀವು ದುಷ್ಟನಾಗಿದ್ದರೆ ನಾನು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಇದನ್ನು ನಾವೇನು ಮಾಡಬೇಕು? ಚೆನ್ನಾಗಿ ಅರ್ಸ್ಕೊಬೇಕು. ಇನ್ನೂ 9 ಟಾಪಿಕ್ ಇದೆ ಇದರಲ್ಲಿ. ನೆಕ್ಸ್ಟ್ ಯಾವಾಗ ಬಂದಾಗ, ಯಾಕಂದ್ರೆ ನೆಕ್ಸ್ಟ್ ವೀಕ್ ನಾನು ಬರೋದು. ಸೊ ಏನಾಗಿದೆ? ಬುದ್ಧಿವಂತಿಕೆಯಿಂದ ಇರು, ಬುದ್ಧಿವಂತಿಕೆಯಿಂದ ಪ್ರಯಾಸ ಪಡಿ. ಎಕ್ಸಾಮ್ ಓದಿದ್ರೆ ಮಾತ್ರ ಪಾಸ್ ಆಗಬೇಕು ಅನ್ನೋದು ಸ್ವಲ್ಪ ಜನಕ್ಕೆ ಮಾತ್ರ. ಬುದ್ಧಿವಂತಿಕೆಯಿಂದ ಇದ್ದರೆ ಪಾಠ ಕೇಳ್ಕೊಂಡು ಇದ್ದರೆ ಸಾಕು, ಪಾಸ್ ಆಗ್ಬೋದು. ರ್ಯಾಂಕರ್ ಆಗ್ಬೇಕಂದ್ರೆ ಓದಬೇಕು. ನಾನು ಪಾಸ್ ಆಗಬೇಕು. ಪಾಸ್ ಆಗೋದಕ್ಕೆ ಏನು ಬೇಕು? ಬುದ್ಧಿವಂತಿಕೆಯು ಬೇಕು. 24 hours ತುಂಬ
ಕಾಲೇಜ್ ಸ್ಟಾರ್ಟ್ ಆದಾಗಿಂದನೂ ಡೈಲಿ ಓದ್ಕೊಂಡು ಆ ಥರ ಬರುವವರಿಗೂ ನಾನು ನಾಳೆ ಎಕ್ಸಾಮ್ ಅದು 2 ದಿನ 1 ದಿನಕ್ಕೆ ಮುಂಚೆ ನೋಟ್ಸ್ ಕಲೆಕ್ಟ್ ಮಾಡಿ ಓದೋ ನನಗೂ ಒಂದು 20 ಮಾರ್ಕ್ಸ್ ಮಾತ್ರ ವೇರಿಯೇಷನ್ ಇರುತ್ತೆ, ಜಾಸ್ತಿ ಏನೂ ಇರಲ್ಲ. ಎಷ್ಟಿರುತ್ತೆ? 20 ಮಾರ್ಕ್ಸ್. 20 ಮಾರ್ಕ್ಸ್ ಮಾತ್ರ. ಅವರು ಓದೋದ್ರಲ್ಲಿ ಪ್ರಯಾಸ ಪಡ್ತಾರೆ, ಬುದ್ಧಿ ಬೆಳೆಸ್ಕೊಳ್ಳೋದ್ರಲ್ಲಿ ಪ್ರಯಾಸ ಪಡ್ತಾರೆ. ಎರಡಕ್ಕೂ ಡಿಫ್ರೆಂಟ್ ಇದೆ. ನಾನು ಕಾಲೇಜ್ ಸ್ಟಾರ್ಟ್ ಆದಾಗ 3ನೇ ಸೆಮ್ಮಲ್ಲಿ 60 ಜನದಲ್ಲಿ 40ನೇ ಪ್ಲೇಸಲ್ಲಿದ್ದೆ. ಎಲ್ಲಿದೆ? 40. ಎಷ್ಟನೇ ಪ್ಲೇಸು? 40ನೇ ಪ್ಲೇಸಲ್ಲಿದ್ದೆ. ಅದೇ ಒಂದು ಸೆಮ್ ಆಯಿತು, ಇನ್ನೊಂದು ಎಕ್ಸಾಮ್ ಬರದೆ ಎಲ್ಲಿಗೆ ಬಂದೆ? 30ನೇ ಪ್ಲೇಸಿಗೆ ಬಂದೆ. ಇನ್ನೊಂದು ಎಕ್ಸಾಮ್ ಆಯಿತು, ಎಲ್ಲಿಗೆ ಬಂದಿರಬೇಕು? 10ನೇ ಪ್ಲೇಸಿಗೆ ಬಂದಿದ್ದೆ. ಅಷ್ಟು ಚೆನ್ನಾಗಿ ಓದೋರು ನಮ್ಮ ಕ್ಲಾಸಲ್ಲಿ ಅಷ್ಟು ಜನ ಇದ್ದಾರೆ. ಒಬ್ರು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನಾನು ಬರ್ತೀನಂತ. ಬುದ್ಧಿಯನ್ನು ಬೆಳೆಸಿಕೊಂತ ಅದನ್ನು ಯೂಸ್ ಮಾಡ್ತಾ 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 ಮುಂದೆ ಬಂದ್ಬಿಡ್ತೀವಿ. ಏನ್ ಮಾಡ್ತೀವಿ? ಮುಂದೆ ಬರ್ತೀವಿ. ಯಾರು ತಡೆಯೋಕ್ಕಾಗಲ್ಲ. ನಾವು ತಡೆಯೋದನ್ನು ತಡೆಯೋಕ್ಕಾಗಲ್ಲ. ಬುದ್ಧಿಯನ್ನು ಉಪಯೋಗ ಮಾಡಿ ಅದನ್ನು ಯಾವಾಗ ನಾವು ಪ್ರಯತ್ನ ತಂದು ಅದನ್ನು ಯಾರು ತಡೆಯಲಿಕ್ಕೆ ಆಗೋದು. 40ನೇ ಪ್ಲೇಸಿಂದ 10ನೇ ಪ್ಲೇಸಿಗೆ ಬಂದಿರೋದನ್ನ ಸುಮ್ಮನಲ್ಲ. ನಮ್ಮ ಫ್ರೆಂಡ್ಸ್ ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ನಮಗೆ ತಲೆ ಓಡಿಸ್ತೀವಿ. ಲಾಸ್ಟ್ ಟೈಮ್ ಏನು ಮಾಡಿದೆ ಕಮ್ಮಿ ಆಯಿತು, ಈ ಟೈಮ್ ಅದನ್ನು ಮಾಡಲೇ ಬೇಡದನ್ನ ಒಂದು ಫಿಕ್ಸ್ ಆಗಿ ಓಕೆ ಈ ಥರ ಮಾಡುವ ಫ್ರೀ ಪ್ಲಾನ್ ಮಾಡ್ಕೊಂಡು ಏನು ಮಾಡ್ತೀನಿ, ಎಕ್ಸಾಮ್ ಹೋಗೋದು. ಇದನ್ನೇ ಬರೀಬೇಕು, ಇಷ್ಟರಲ್ಲೇ ಮುಗಿಸ್ಕೊಬೇಕು ಅಂತ ಟೈಮ್ ಸಿಕ್ಕಿದ್ರೆ ಎಲ್ಲ ಫುಲ್ ಬರೆದು ಹೋಗ್ಬಿಡೋದು. ಕೈ ಹಂಗೆ ನಡೀತಾ ಇರುತ್ತೆ ಬರೆದಾದ್ಮೇಲೆ. ಪೆನ್ನು ಹಿಡಿದ್ರೆ ಕೈ ಎಲ್ಲ ನೋವು ಬಂದಿರುತ್ತೆ, ಯಾಕಂದರೆ ನಾವು ಮುಟ್ಟದೇ ಪೆನ್ನು ಎಕ್ಸಾಮ್ ಮಾತ್ರ. ಸೊ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಬೇಕು. ಬುದ್ಧಿಯನ್ನು ಉಪಯೋಗಿಸಿಕೊಳ್ಳುವಾಗ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಗೊತ್ತಾ? ತುಂಬ ದಿನ ತಗೊಂಡಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಆದರೆ ಅದು ಸ್ವಲ್ಪ ಸಮಯ ತಗೊಂಡು ಸ್ವಲ್ಪ ದಿನಗಳಲ್ಲಿ ನಿಮ್ಮನ್ನು ತಗೊಂಡೋಗಿ ಬಿಟ್ಬಿಡುತ್ತೆ. ಒಂದೊಂದು ಕಲ್ಲಾಗ ಹಾಕೋದು ಸರಿನೇ, ಎಲ್ಲನೂ ಸುರಿದ್ರು ಸರಿನೇ. ಎಲ್ಲ ಸುರಿಯೋ ಕೆಪಾಸಿಟಿ ನಿಮ್ಮ ಹತ್ರ ಇದೆಯಾ? ಇಲ್ಲ. ಒಂದೊಂದಾಗಿ ಹಾಕಿ ಬುದ್ಧಿಯನ್ನು ಉಪಯೋಗಿಸೋ ಒಂದೊಂದು ಆಗ್ತಾ ಆಟೋಮೆಟಿಕ್ ಸೇರ್ಕೊಳ್ಳಿ. ನಾನು ಯಾವೊಂದು ಇನ್ನೊಬ್ಬರು ನೋಡಿ ಆ ಥರ ಇರಬೇಕು ಅನ್ನೋದನ್ನು ಮಾಡಬೇಡಿ. ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ನೀವು ಏನನ್ನೋದನ್ನು ನೀವು ತಿಳ್ಕೊಳ್ಳಿ. ನೀವೆಲ್ಲ ನಾನು ಇರೋ ಥರ ಆಗ್ಬೇಕು ಅಂದರೆ ತುಂಬ ಕಷ್ಟ, ಯಾಕಂದ್ರೆ ನಾನು ನಿಮ್ಮ ಥರ ಆಗಲ್ಲ. ಆದರೆ ನೀವು ನಂತರ ಆಗ್ಬೇಕಂದ್ರೆ ಆಗಲ್ಲ. ಇಲ್ಲ, ನೀವು ಅನ್ಕೊಳ್ಳಲ್ಲ, ತುಂಬ ಜನ ಅನ್ಕೊಂಡು ತಪ್ಪಿರ್ತಾರೆ. ಅವ್ರು ಹೊರಗಡೆಯಿಂದ ನೋಡುವಾಗಲೇ ಯಾವ ಥರ ನೋಡ್ತಿದ್ರೆ ಶಾಕಿಂಗಲ್ಲೇ ನೋಡ್ತಾರ. ನಾನು ಹಂಗೆ ಆಗ್ಬೇಕಂತ ಟ್ರೈ ಮಾಡ್ತಾರೆ, ಬಿಡೋಗ್ಬಿಡ್ತಾರೆ. ಸೊ ತುಂಬ ಮುಖ್ಯ ಬುದ್ಧಿವಂತಿಕೆ ಅನ್ನೋದು ದೇವರ ವಿಷಯದಲ್ಲಿ ತುಂಬ ಮುಖ್ಯ. ಅದರ ಜ್ಞಾನವನ್ನು ಕೊಟ್ಟಿದ್ದರೆ ದೇವರು ವಿಸ್ಡಮ್ ಗಾಡ್ ದೇವರಿಂದ ಬಂದಿದೆ. ಅದನ್ನು ಉಪಯೋಗಿಸಿಕೊಳ್ಳಬೇಕು. ಅದು ಇನ್ನೊಬ್ಬರ ಜ್ಞಾನವನ್ನು ನೀವು ಉಪಯೋಗಿಸಿಕೊಳ್ಳಬೇಕು. ನಿಮ್ಮದು ನಿಮ್ಮದೇ, ನಿಮ್ಮದು ನಿಮ್ಮದೇ. ಹೌದಾ ಇಲ್ವಾ? ಹೌದು ತಾನೆ. ಬೇರೆಯವ್ರ ಜ್ಞಾನ ಉಪಯೋಗಿಸಿಕೊಂಡ್ರೆ ಬದುಕಿದ್ರೆ ಬದುಕಿರ. ದೇವರಲ್ಲಿ ಪ್ರಾರ್ಥನೆ ಮಾಡಿ, ದೇವರಿಗೆ ಆರಾಧನೆ ಮಾಡಿ, ನಿಮ್ಮ ಜ್ಞಾನವನ್ನು ನೀವೇ ಉಪಯೋಗಿಸಿ. ಸಮಯ ತಗೊಂಡ್ರೂ ಪರವಾಗಿಲ್ಲ, ಒಂದು ಕಲಾಪಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಅದು ಟೀಚರ್ ಮಾಡ್ಬಿಟ್ಟು ಹಾಕಿ ಅನ್ನೋದು ಟೈಮ್ ತಗೊಂಡ್ರು ಪರವಾಗಿಲ್ಲ. ಸೊ ಮೆಸೇಜ್ ಮುಗೀತು. ಅದು ಜ್ಞಾನೋಕ್ತಿಗಳಾದ್ಮೇಲೆ ಪ್ರಸಂಗಿಗಳು ಜ್ಞಾನದ ಬಗ್ಗೆ ಮಾತಾಡೋದು ಸಿಕ್ತು. ಹೌದಲ್ವಾ? ಜ್ಞಾನೋಕ್ತಿಗಳು ಪ್ರಸಂಗಿ ಅದಾದ್ಮೇಲೆ 2 ಚಾಪ್ಟರ್ 1 ಚಾಪ್ಟರ್ ಜ್ಞಾನದ ಬಗ್ಗೆನೇ ಇರುತ್ತೆ. ಹಾಂ, ಸೊ
ಗೊತ್ತಿಲ್ಲ ಪರವಾಗಿಲ್ಲ ಪ್ರಸಂಗಿಗೆ ಅಷ್ಟೇ. ಸೊ ಪ್ರಸಂಗಿಯಲ್ಲಿ ನೀವು ಕರೆಕ್ಟಾಗಿ ಗೊತ್ತಿಲ್ಲ ಮಾತಾಡೋದೇ ಅರ್ಥ ಆಗೋದು. ಮೊದಲನೇ ಅಧಿಕಾರದಲ್ಲಿ ಬೇರೆ ಥರ ಇರುತ್ತೆ, ಎರಡನೇ ಅಧಿಕಾರ ನೀವು ಹಂಗೆ ಮೂರನೇ ಅಧಿಕಾರದಲ್ಲಿ ಬೇರೆ ಥರ ಇರುತ್ತೆ. ಆದರೆ ಎಲ್ಲದಕ್ಕೂ ಒಂದು ಕನೆಕ್ಷನ್ ಇರುತ್ತೆ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನಾನು ಇಲ್ಲೇ ತೋರಿಸ್ತೆ ಒಂದನೇ ಅಧಿಕಾರದಲ್ಲಿ ಯಾವ ಥರ ಇದೆ ಎಲ್ಲವೂ ಅರ್ಥ ಇದೆ. ಅರ್ಥವಾಗಿರೋದು ನಾವು ಏನೇ ಪಡ್ಕೊಬೇಕು ಇಲ್ಲ ಬೇಕಾಗಿಲ್ಲ. ಶರೀರಕ್ಕೆ ಭೂಮಿಯಲ್ಲಿರುವುದೆಲ್ಲ ಬೇಕಾಗಿರ್ಬೋದು, ಆದರೆ ಆತ್ಮಕ್ಕೆ ಭೂಮಿಯಲ್ಲಿರುವುದೆಲ್ಲ ಬೇಕಾಗಿಲ್ಲ. ಆತ್ಮಕ್ಕೆ ಬೇಕಾಗಿರೋದು ದೇವರು. ಆದರೆ ಶರೀರಕ್ಕೆ ಜ್ಞಾನವನ್ನು ಉಪಯೋಗಿಸಲೇಬೇಕು ಅಲ್ವಾ? ಸೊ ಜ್ಞಾನ ಉಳ್ಳವರಾಗಿರಿ, ಜ್ಞಾನದಿಂದ ಬಾಳುವವರಾಗಿರಿ, ಜ್ಞಾನಕ್ಕೆ ಉಳ್ಳವರಾಗಿರಿ. ಇಷ್ಟೇ. ಯಾರಾದರೂ ಏನಾದರೂ ಇದೆಯಾ? ಬೇಗ ಮುಗಿಸ್ಬಿಟ್ಟ. ಹಾಂ ಸೊ ನೆಕ್ಸ್ಟ್ ವೀಕ್ ಕರ್ತನ ಭಜನೆ ಇರುತ್ತೆ, ಭಾಷೆಗಳು ಸಾಯಂಕಾಲ ಬರ್ತೇವೆ. ಏನಿಲ್ಲ ಓಕೆ. ಸೊ ಎಲ್ಲ ಬನ್ನಿ, ಪ್ರಾರ್ಥನೆಗೆ ಬನ್ನಿ. ಅದಾದಮೇಲೆ ಬೇರೆ ಏನಾದರೂ ಇದೆಯಾ? ರಿಕ್ವೆಸ್ಟ್ ಏನಾದರೂ ಇದೆಯಾ?